ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಅನೌನ್ಸ್ಮೆಂಟ್ಗೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು. ಕರಾವಳಿಯ ಸ್ಪರ್ಧಿ ಕೂಡ ಈ ಒಂದು ಫೈನಲ್ ಕಣದಲ್ಲಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ರಕ್ಷಿತಾ ಶೆಟ್ಟಿ ಅವರ ಅಜ್ಜಿ ಇದ್ದಾರೆ. ಅವರನ್ನು ಮಾತನಾಡಿಸ್ತಾ ಹೋಗುವ. ಅಜ್ಜಿ, ಈಗ ನಿಮ್ಮ ಮೊಮ್ಮಗಳು ಬಿಗ್ ಬಾಸ್ ಫೈನಲಲ್ಲಿರುವಂಥದ್ದು, ನೀವು ಏನು ಹೇಳ್ತೀರಿ? ಮೊನ್ನೆಯಿಂದ ಅಂದರೆ ಆರಂಭದಿಂದಲೂ ಕೂಡ ಬಿಗ್ ಬಾಸ್ ನೋಡ್ತಾ ಬಂದಿದ್ದೀರಿ, ಏನು ಹೇಳ್ತೀರಿ ರಕ್ಷಿತಾ ಶೆಟ್ಟಿ ಬಗ್ಗೆ? ಅಂದರೆ ಆ ಒಂದು ಮನೆಯಲ್ಲಿರುವಂಥ ಒಂದು ಗೇಮ್ಸ್ ಆಗಿರ್ಬೋದು ಅಥವಾ ಅದರಲ್ಲಿರುವಂಥ ಅವಳ ಮಾತುಗಳಾಗಿರ್ಬೋದು ತುಂಬಾ ಫೇಮಸ್ ಆಗಿರುವಂಥದ್ದು, ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ? ಅವಳು ಇಲ್ಲಿ ಕೂಡ ಹಾಗೆ ಎಲ್ಲ ಮಾತಾಡಿ ಮನೆಯಲ್ಲಿ ಹಾಗೆ ಇದ್ದವಳು, ಅಲ್ಲಿ ಕೂಡ ಹಾಗೆ ಇದ್ದಾಳೆ, ಒಳ್ಳೆಯದಾಗಿ ಇದ್ದಾಳೆ, ಒಳ್ಳೆಯಾಗಿ ಆಟ ಆಡ್ತಾಳೆ. ಅಂದರೆ ತುಂಬಾ ಇಲ್ಲಿ ಕರಾವಳಿ ಅಂದರೆ ರಕ್ಷಿತಾ ಶೆಟ್ಟಿ ಅಂದರೆ ಈಗ ತುಂಬಾ ಫೇಮಸ್ ಆಗಿರುವಂಥದ್ದು. ಎಲ್ಲರ ಬಾಯಲ್ಲಿ ಕೂಡ ರಕ್ಷಿತಾ ಶೆಟ್ಟಿ ಅಂತಲೇ ವಿನ್ ಆಗಬೇಕಂತಲೂ ಕೂಡ ಎಲ್ಲರೂ ಕೂಡ ಆಶಿಸ್ತಿದ್ದಾರೆ. ನೀವೇನು ಹೇಳ್ತೀರಿ ಅಂತ? ನಾನು ಕೂಡ ಹಾಗೆ ಅವಳು ವಿನ್ ಆಗಿ ಬರಬೇಕಂತ ಆಶಿಸ್ತೇನೆ. ಅವರ ಗೇಮ್ಸ್ ಎಲ್ಲ ಹೇಗಿತ್ತು? ಅವರ ಗೇಮ್ಸ್ ಎಲ್ಲ ಸ್ವಲ್ಪ ನೋಡುವುದು ನಾನು, ಅಷ್ಟೇ, ಎಲ್ಲ ನೋಡುವುದಿಲ್ಲ. ಒಳ್ಳೆಯದಿತ್ತು, ವಿನ್ ಆಗಿ ಬರಬೇಕು ಅವಳು, ಅಷ್ಟೇ. ನಾನು ಮನೆಯಲ್ಲಿದ್ದಾಗೆ ಬಿಗ್ ಬಾಸ್ ಮನೆಯಲ್ಲಿದ್ದಾಳೆ ಹಾಗೆ, ಮನೆಯಲ್ಲಿ ಇದ್ದಾಗೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಕೂಡ ಎಲ್ಲರ ಹತ್ರ ಹಾಗೆ ಇದ್ದಾಳೆ ಅವಳು. ನೀವು ಅವರು ಬಿಗ್ ಬಾಸ್ ಮನೆಯಲ್ಲಿರುವಾಗ ತುಂಬ ಕಂಬಳದ ಬಗ್ಗೆ ಎಲ್ಲ ಮಾತಾಡಿದ್ದು ನೀವು ಕೇಳಿದ್ರಿ, ಅದರ ಬಗ್ಗೆ ಹೇಳೋದಾದ್ರೆ? ಅವಳಿಗೆ ಅದು ನೋಡಿದಾಳ ಅಂತ ನನಗೆ ಗೊತ್ತಿಲ್ಲ. ಕನ್ನಡ ತುಳು ಒಟ್ಟಾಗಿ ಬೆರೆಸಿ ಅದು ಇದು ಅಂತ ಮಾತಾಡ್ತಾಳೆ. ಮತ್ತು ಊರಿನದ್ದು ಹೆಚ್ಚು ಅವಳಿಗೆ, ಇದು ಊರಿನ ನಮ್ಮ ಬೊಂಬೆಯಲ್ಲಿ ಇರುವುದಾದರೆ ಕೂಡ ಊರಿನದ್ದೇ ಹೆಚ್ಚು ಅವಳಿಗೆ ಎಲ್ಲ ವಿಷಯ ಎಲ್ಲ. ಅವರು ಬಾಂಬೆಗಿಂತ ಜಾಸ್ತಿ ಇಲ್ಲಿ ಊರಿನಲ್ಲೇ ಜಾಸ್ತಿ ಇದ್ದದ ಅಥವಾ ಬಾಂಬೆಯಲ್ಲಿ ಜಾಸ್ತಿ ಇದ್ದಾರೆ? ಬೊಂಬೆಯಲ್ಲಿ ಆಚೆ ಕಳಿಸಿದೆಲ್ಲ ಬೊಂಬೆಯಲ್ಲಿ, ಇಲ್ಲಿ ಅಲ್ಲ. ಇದು ಕೊರೋನಾದ ಸಮಯದಲ್ಲಿ ಮತ್ತೆ ಊರಿಗೆ ಬಂದವಳು ಬೊಂಬೈಗೆ ಹೋಗುತ್ತಾ ಬರುತ್ತಾ ಇದ್ದಾಳೆ, ಅಷ್ಟೇ. ಈಗ ಗಿಲ್ಲಿ ಮತ್ತು ರಕ್ಷಿತಾ ಶೆಟ್ಟಿ ಅವರು ಈಗ ಫೈನಲಲ್ಲಿ ತುಂಬಾ ಫೈಟ್ ಇರುವಂಥ ಅವರ ಮಿಡ್ಲಲ್ಲಿ ಏನು ಹೇಳ್ತೀರಿ? ಇಬ್ಬರ ಒಂದು ಯಾರು ವಿನ್ ಆಗ್ಬೋದು ಅಂತ ಹೇಳಿ? ಅದು ಗೊತ್ತಿಲ್ಲ. ನಾನು ರಕ್ಷಿತಾ ವಿನ್ ಆಗಿ ಬರಬೇಕಂತ ನಮ್ಮ ಮನಸ್ಸು, ಮತ್ತು ಅದು ನಮಗೆ ಗೊತ್ತಿಲ್ಲಮ್ಮ ಏನಂತ. ರಕ್ಷಿತಾ ಶೆಟ್ಟಿ ಬಗ್ಗೆ ಅಂದರೆ ಚಿಕ್ಕಂದಿನಿಂದ ನೀವು ನೋಡಿದವರು, ಅವರ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಒಳ್ಳೆಯವಳು, ಅವಳು ಹಾಗೆ ಹೀಗೆ ಮಾತಾಡುವವಲ್ಲ, ಅವಳ ಮನಸ್ಸು ಒಳ್ಳೆಯ ಎಲ್ಲರ ಹತ್ರವೂ ಕೂಡ. ಇಲ್ಲಿ ಎಲ್ಲ ಹೇಗೆ ಇದ್ದರೂ ಅಲ್ಲಿ ಕೂಡ ಹಾಗೆ ಇದ್ದಾಳೆ, ಅಷ್ಟು ಇದಲ್ಲ ಅವರ ಮನಸ್ಸು, ಒಳ್ಳೆಯವಳೆ. ಹೇಗೆ ಅನ್ನಿಸ್ತುಂಟು ಒಂದು ನಿಮ್ಮ ಮೊಮ್ಮಗಳು ಅಲ್ಲಿ ಸ್ಪರ್ಧೆಯಾಗಿ ಎಲ್ಲರೂ ಕೂಡ ರಕ್ಷಿತಾ ಶೆಟ್ಟಿ ವಿನ್ ಆಗಬೇಕು ಅಂತ ಹೇಳುವಾಗ ನೀವು ಹೇಗೆ ಅನ್ನಿಸ್ತುಂಟು ಅಂತ? ನನಗೆ ಖುಷಿ ಆಗ್ತದೆ, ಎಲ್ಲರೂ ಹೇಳುವಾಗ ಖುಷಿ ಆಗ್ತದೆ, ವಿನ್ ಆಗಿ ಬರಬೇಕಂತ ಖುಷಿ ಆಗ್ತದೆ. ಇದಿಷ್ಟು ರಕ್ಷಿತಾ ಶೆಟ್ಟಿಯ ಅಜ್ಜಿಯ ಮಾತಾಗಿರುವಂಥದ್ದು. ಕ್ಯಾಮರಾಮನ್ ರಾಮ್ ಜೊತೆ ಪ್ರಜ್ವಲ್ ಅಮೀನ್, TV9 ಉಡುಪಿ.